ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ವಿಜಯನಗರ. ನಾನು ರೂಪಲತಾ. ಹೂವಿನ ಹಡಗಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಮಹತ್ವದ ಸಭೆ ಜರುಗಿತು. ಈ ಸಭೆಯಲ್ಲಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಇದೇ ವೇಳೆ ರಾಜ್ಯ ಸರ್ಕಾರದ ಪತ್ರಕರ್ತ ವಿರೋಧಿ ನೀತಿಯ ವಿರುದ್ಧ ಸಂಘದ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ಕೆಂಡಾಮಂಡಲವಾದರು. ನಮ್ದು ಗ್ಯಾರಂಟಿ ನಾಳೆಯ ಸ್ನಾನದ ಗ್ಯಾರಂಟಿ ನಮಗೂ ಇಲ್ಲ, ನಿಮಗೂ ಇಲ್ಲ. ನಾನೇ ಮಾಡ್ತೀನೋ ಇಲ್ಲ ಇನ್ಯಾರೋ ನಮಗೆ ಮಾಡುತ್ತಾರೋ ನಮಗೆ ಗೊತ್ತಿಲ್ಲ. ಇಂಥಾದ್ರೆ ಸರ್ಕಾರಗಳು ನಮ್ಮದೇ, ನಾವು ಗ್ಯಾರಂಟಿ. ನಮ್ಮ ಕಡೆ ನಮ್ಮ ರಾಧಾ ಹಿರೇಗೌಡರು ನಮ್ಮದೇ ನಿಖರ ನಾವೇ ಗ್ಯಾರಂಟಿ ನಮ್ಮ ನ್ಯೂಸ್ ಚಾನಲ್ ಅವರು ಗೊತ್ತಿರ್ತಾರೆ. ನಾಳೆಗೆ ನಮ್ಮ ಉಸಿರು ಇರ್ತತ್ತೋ ಇಲ್ಲ, ನಾಳೆ ನಾವೇ ಸ್ನಾನ ಮಾಡ್ತೀವೋ ಇನ್ಯಾರೋ ಮಾಡ್ತಾರೋ ಗೊತ್ತಿಲ್ಲ. ಇಷ್ಟು ಬಡಬಡಿಸ್ತಾ ಇದ್ದೀರ 4 ದಿನ ಜೀವನದಲ್ಲಿ. ಸಿದ್ದರಾಮಯ್ಯರ ಬಗ್ಗೆ ಒಂದು ನೋವು ನನಗೆ. 75 ವರ್ಷ ಮೇಲ್ಪಟ್ಟ ಆಯಿತು, 2 ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಪ್ರಭುತ್ವ ಬಂದು ಎಲ್ಲರನ್ನ ಪರಿಗಣನೆ ತಗೊಂಡು ಸಾಮಾಜಿಕ ನ್ಯಾಯ ಕೊಡಬೇಕಾಗಿದೆ. ಹೆಸರಿಗೆ ಮಾತ್ರ ಸಾಮಾಜಿಕ ಅಧಿಕಾರ. ಸತ್ಯವಾಗಲೂ ಇವತ್ತು ನಾನೊಬ್ಬ ಗುರುವ, ನನ್ನ ಗುರುವಾದರೂ ನನಗೆ ಯಾವ ಪಕ್ಷ ಪಾರ್ಟಿ ಬೇಕು, ನನಗಿರೋದು ಒಂದೇ ಜಾತಿ, ಅದು ಪತ್ರಕರ್ತ. ಬಟ್ ನಾನು ಯಾವ ಬಗ್ಗೆನೂ ಕೇರ್ ಮಾಡಲ್ಲ. ಮೈಕ್ ಸಿಕ್ಕರೆ ಸಿದ್ದರಾಮಯ್ಯನ ಹಿಗ್ಗ ಯಾರಾದರೂ ಬೈಯೋರು ರಾಜ್ಯದಾಗ ಹೊಡಿದ್ರೆ ಅದು ನಮಗೆ ಮೈಕ್. ಇಷ್ಟೆಲ್ಲ ನಾನು ಪ್ರಶ್ನೆ ಮಾಡ್ತೀನಿ. ಅವ್ರು ಅದು ತಿಂಗಳಿಗೆ 2 ಇದ್ದರೆ 1 ತಗೊಳ್ಳಿ, ಅದು 12 ತಿಂಗಳಿಗೆ 24 ಬಂದರೆ 12 ಇಶ್ಯೂ ತೊಗೊಂಡು ನಮ್ಮ ಅಡ್ಮಿನಿಸ್ಟ್ರೇಷನ್ ಡೈಲಿಯಿಂದ ಏನು ಕೊಡ್ತು ಅದು ತೊಗೊಂಡ್ಬಿಟ್ಟು ಏನು ಕೊಡ್ರಿ. ಬಸ್ ಪಾಸ್ ಓಡಾಡೋದು ಏನು ಗಂಟು ಹೋಗುತ್ತೆ? 1800 ಕೋಟಿ, ನಮಗೆ ಕೇವಲ 30 ಲಕ್ಷಕ್ಕೆ. CM ಮನೆಗೆ ಒಂದು ಟೀ ಕಾಫಿ ಕುಡಿಯೋಕ್ಕೆ ಒಂದು ದಿನಕ್ಕೆ 12 ಲಕ್ಷ ಖರ್ಚು ಮಾಡ್ತಾರೆ. 3 ದಿನದ ಟೀ ಖರ್ಚಿದ್ರು ನಮ್ಗೆ ತೆಗೆದ್ರೆ ನಾವು ಆರಾಮಾಗಿ ಇಡೀ ಜಿಲ್ಲೆಯಾದ್ಯಂತ ನಾವು ನೀವೆಲ್ಲ ಇದು ಕೂಡ ನಮ್ಮ ಪ್ರಚಾರ ಬೇಕು. ಸುತ್ತಮುತ್ತ ಎಲ್ಲ ಹೌದು. ಹೂವಿನ ಹಡಗಲಿ ತಾಲೂಕು ಪತ್ರಕರ್ತರ ಧ್ವನಿ ಸಂಘದ ನೂತನ ಅಧ್ಯಕ್ಷರಾಗಿ ಎಂ ರಾಜಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆ ಪ್ರಕ್ರಿಯೆಯ ನಂತರ ಮಾತನಾಡಿದಂತ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರು, ರಾಜ್ಯದಲ್ಲಿ ಪತ್ರಕರ್ತರ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಸರ್ಕಾರ ಮಹಿಳೆಯರಿಗೆ ಶಕ್ತಿ ಯೋಜನೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನ ನೀಡಲಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿ ಕೆಲಸ ಮಾಡುವಂತಹ ಪತ್ರಕರ್ತರಿಗೆ ಮಾಸಾಶನ, ಬಸ್ ಪಾಸ್ ಹಾಗೂ ವಸತಿ ಸೌಲಭ್ಯ ನೀಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಗ್ರಾಮೀಣ ಪತ್ರಕರ್ತರನ್ನ ಅಲಕ್ಷಿಸುತ್ತಿರುವಂತಹ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ದಾವೆ ಹೂಡುವ ಮೂಲಕ ಚಾಟಿ ಏಟು ಬೀಸಲಾಗುವುದು ಎಂದು ಬಂಗ್ಲೆ ಮಲ್ಲಿಕಾರ್ಜುನ ಅವರು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ಇನ್ನು ಸಂಘಟನೆಯ ರಾಜ್ಯ ಘಟಕದ ಕಾರ್ಯಕಾರಿಣಿ ಸದಸ್ಯರಾಗಿ ಶಿವಕುಮಾರ್ ಪತ್ರಿಮಠ ಹಾಗೂ ಜಿಲ್ಲಾಧ್ಯಕ್ಷರಾಗಿ ಡಿ ಪರಶುರಾಮಪ್ಪ ಆಯ್ಕೆಯಾದರು. ಹಡಗಲಿ ತಾಲೂಕು ಘಟಕದ ಪ್ರಮುಖ ಪದಾಧಿಕಾರಿಗಳಾಗಿ ಗೌರವಾಧ್ಯಕ್ಷರಾಗಿ ವೀರೇಶ್ ಕಲ್ಮಠ, ಉಪಾಧ್ಯಕ್ಷರಾಗಿ ಉತ್ತಂಗಿ ಮಂಜುನಾಥ್ ಕೆ, ಕಾರ್ಯಾಧ್ಯಕ್ಷರಾಗಿ ಎಚ್ ಕರಿಯಪ್ಪ, ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ಪಿ ಹನುಮಂತಪ್ಪ, ಸಹ ಕಾರ್ಯದರ್ಶಿಯಾಗಿ ಎಲ್ ಚಂದ್ರನಾಯ್ಕ್ ಹಾಗೂ ವಿನೋದ್ ಕುಮಾರ್ ಸೇರಿದಂತೆ ಹಲವು ಸದಸ್ಯರನ್ನು ನೇಮಕಗೊಳಿಸಲಾಯಿತು. ಸಭೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಎಚ್ಎಂ ಹನುಮಂತಪ್ಪ, ಜಿಲ್ಲಾ ಸದಸ್ಯ ಮಡ್ಡಿ ಗೋಣಿಸ್ವಾಮಿ ಹಾಗೂ ಸಂಘಟನೆಯ ಸದಸ್ಯರಾದ ಎಂ ಜಾನ್, ಎಂ ರಮೇಶ್, ಜಿ ಪ್ರಕಾಶ್, ಕಾಗನೂರು ಶಿವಕುಮಾರ್, ಫಕೀರಸಾಬ್, ಕೋಟ್ಯಾಳ ಕೆಂಚಪ್ಪ, ಶ್ರೀಧರ್ ಸಿಎಚ್, ಇಟ್ಗಿ ಸಾಬಣ್ಣ, ಮೆಹಬೂಬ್ ಬಾಷಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪತ್ರಕರ್ತರ ಹಕ್ಕುಗಳಿಗಾಗಿ ಹೋರಾಡುವ ಸಂಘಟನೆಯ ಈ ನೂತನ ತಂಡಕ್ಕೆ ವಾಯ್ಸ್ ಆಫ್ ವಿಜಯನಗರದ ವತಿಯಿಂದ ಅಭಿನಂದನೆಗಳು. ನಿಖರ ಮತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.